ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾವು ಆಗಲೇ ಧನುರ್ಮಾಸವನ್ನು ಕಳೆದು ಮಾಘ ಮಾಸದಲ್ಲಿದ್ದೇವೆ. ನಾಳೆ ಎಲ್ರಿಗೂ ಗೊತ್ತಿರೋ ಹಾಗೆ ಮಾಘ ಹುಣ್ಣಿಮೆ. ಏನು ಮಾಘ ಹುಣ್ಣಿಮೆ ಅಂದರೆ, ಹುಣ್ಣಿಮೆಗೂ ಮಾಘಕ್ಕೂ ಏನು ಮಘ ನಕ್ಷತ್ರಕ್ಕೂ ಇರುವಂತಹ ಸಂಬಂಧ ಅಂದರೆ, ಈ ಹುಣ್ಣಿಮೆ ಪ್ರತಿಯೊಂದು ಹುಣ್ಣಿಮೆಯೂ ಅದರದೇ ಆದ ಒಂದು ನಕ್ಷತ್ರದಲ್ಲಿ ಬರುತ್ತೆ. ಈ ಒಂದು ಹುಣ್ಣಿಮೆ ಮಘ ನಕ್ಷತ್ರದಲ್ಲಿ ಬಂದಿರೋದ್ರಿಂದ ಮಾಘ ಹುಣ್ಣಿಮೆ ಅಥವಾ ಮಘಿ ಹುಣ್ಣಿಮೆ ಅಥವಾ ಮಘ ಹುಣ್ಣಿಮೆ ಅಂತ ಕರೀತಾರೆ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವೈಶಾಖ ಮಾಸ, ಚೈತ್ರ ಮಾಸ, ಕಾರ್ತಿಕ ಮಾಸ ಮತ್ತು ಮಾಘ ಸ್ನಾನ, ಮಾಘ ಮಾಸದಲ್ಲಿ ಈ ಜಲತೀರ್ಥಗಳ ಸ್ನಾನವನ್ನು ಮಾಡೋದ್ರಿಂದ ಅತ್ಯಂತ ತುಂಬಾ ಒಂದು ಪ್ರಶಸ್ತವಾದ ನಮ್ಮ ಮಾನವರಿಗೆ ಕಲಿಯುಗದಲ್ಲಿ ಇರುವಂತಹ ಪುಣ್ಯ ಅಂತೆ. ಪುಣ್ಯವನ್ನು ದ್ವಾಪರ ಯುಗ, ತ್ರೇತಾಯುಗ, ಸತ್ಯಯುಗ ಎಲ್ಲದಕ್ಕಿಂತ ಹೆಚ್ಚು ಸಂಪಾದನೆ ಮಾಡುವಂತಹ, ನಾವು ಹೇಗೆ ದುಡ್ಡನ್ನು ಸಂಪಾದನೆ ಮಾಡ್ತೀವೋ, ದೇವತೆಗಳು ಮನುಕುಲಕ್ಕೆ ದುಡ್ಡೇ ಒಂದು ಸರ್ವಸ್ವವಾದರೆ ದೇವತೆಗಳಿಗೆ ಪುಣ್ಯ ಸಂಪಾದನೆ ಮಾಡೋದು ಒಂದು ಅವರಿಗೆ ಸರ್ವಸ್ವವಾಗಿರುತ್ತಂತೆ. ಅದಕ್ಕೆ ಎಷ್ಟೋ ಮಂದಿ ನಾನು ಕಲಿಯುಗದಲ್ಲಿ ಹುಟ್ಟೋದಕ್ಕೆ ಬಯಸ್ತೀನಿ ಅಂತ ದೇವತೆಗಳೇ ಸ್ವತಃ ವರಗಳನ್ನು ಪಡೆದುಕೊಂಡು ಕಲಿಯುಗದಲ್ಲಿ ಹುಡ್ತಾರಂತೆ. ಯಾಕೆ ಅಂತ ಹೇಳಿದ್ರೆ, ಕಲಿಯುಗದಲ್ಲಿ ತುಂಬಾ ಪ್ರಶಸ್ತವಾದ ಒಂದು ರಾಮ ರಾಮ ಅಥವಾ ಕೃಷ್ಣ ಕೃಷ್ಣ ಅಥವಾ ಶಿವ ಶಿವ, ರುದ್ರ ರುದ್ರ ಅಂತ ನೆನೆದರೆ ಸಾಕಂತೆ ಅವರ ಪಾಪಗಳು ಒಂದು ಪ್ರಾರಬ್ಧ ಕರ್ಮಗಳ ದೋಷಗಳು ನಿವಾರಣೆಯಾಗಿ ದುಪ್ಪಟ್ಟು ಪುಣ್ಯವನ್ನು ಸಂಗ್ರಹಿಸೋಕೆ ಆಗುತ್ತಂತೆ. ಆದ್ದರಿಂದ ಈ ಕಲಿಯುಗದಲ್ಲಿ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗದಲ್ಲಿ ಭಗವಂತ ಸ್ವತಃ ಭೂಮಿಯ ಮೇಲೆ ಇರೋದ್ರಿಂದ ಅಲ್ಲಿ ಪುಣ್ಯವನ್ನು ಗಳಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಕಲಿಯುಗದಲ್ಲಿ ಭಗವಂತನು ಅಸ್ಪರ್ಶನಾಗಿರೋದ್ರಿಂದ ನಾವು ಈ ಮಾಡುವಂತಹ ಪೂಜಾ ವಿಧಾನಗಳು, ಮಾಡುವಂತಹ ಸೇವೆಗಳು ಭಗವಂತ ನಮ್ಮಲ್ಲಿ ನಿಂತು ಆ ಶ್ರಮವನ್ನು ಕೊಟ್ಟು ಮಾಡಿಸೋದ್ರಿಂದ ಆ ಸಕಲ ಪುಣ್ಯವನ್ನು ನಮಗೆ ದಾರಿ ಹಿಡಿತಾನಂತೆ. ಆದ್ದರಿಂದ ಈ ಒಂದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಈ ಜಲಸ್ನಾನ ಹಾಗೂ ಮಾಘ ಸ್ನಾನ ವಿಶೇಷವಾದ ಸಮುದ್ರ ತೀರಗಳಲ್ಲಿ ಹಾಗೂ ನದಿಗಳಲ್ಲಿ ನಾವು ಸ್ನಾನವನ್ನು ಮಾಡಿ, ಅದು ಸೂರ್ಯೋದಯಕ್ಕಿಂತ ಮುಂಚೆ ಸ್ನಾನವನ್ನು ಮಾಡಿ ಗಂಗೆಗೆ ಅರ್ಘ್ಯವನ್ನು ಕೊಟ್ಟು, ನಂತರ ಗಂಗೆಗೆ ಬಾಗೀನವನ್ನು ಕೊಟ್ಟು ಅಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಮುತ್ತೈದೆ ಪೂಜೆಯನ್ನು ಮಾಡಿ ಮಾಘ ಪುರಾಣದ ಕಥೆಗಳನ್ನು ಹೇಳೋದ್ರಿಂದ ನಿಮಗೆ ಎಷ್ಟು ಜನ್ಮದ ಸಾರ್ಥಕತೆ ಹಾಗೂ ಮುತ್ತೈದೆತನ ದೀರ್ಘವಾಗಿರುತ್ತಂತೆ. ಅದಕ್ಕೆ ಹೆಣ್ಣು ಮಕ್ಕಳಿಗೆ ಎಲ್ಲರೂ ಕೂಡ ನದಿಯ ತೀರದಲ್ಲಿ ಈ ಮಾಘ ಹುಣ್ಣಿಮೆಯ ಒಂದು ವ್ರತವನ್ನು ಆಚರಿಸ್ತಾರೆ. ಅಂದರೆ ಎಲ್ಲಾದರೂ ಒಂದು ಹರಿಯುವ ನದಿ ಇರಬೇಕು. ಹರಿಯುವ ನದಿ ಅಂತ ಹೇಳಿದ್ರೆ ಅದು ಸಮುದ್ರದ ನೀರಾದ್ರೂ ಪರವಾಗಿಲ್ಲ, ಆದರೆ ಸಮುದ್ರದ ಬಳಿ ಮರಳೆಲ್ಲ ಮೇಲೆ ನಾವು ಪೂಜೆಯನ್ನು ಮಾಡಲಿಕ್ಕೆ ಅಸಾಧ್ಯವಾಗತ್ತೆ. ಯಾಕಂದರೆ ನೀರಿನ ರಭಸ ಜೋರಾಗಿರುತ್ತೆ. ಆದರೆ ಹರಿಯುವ ನದಿಯ ತೀರದಲ್ಲಿ ಅಂದರೆ ಕುಮಾರಧಾರ ಆಗಿರ್ಬೋದು, ನೇತ್ರಾವತಿ ಆಗಿರ್ಬೋದು, ಗೋದಾವರಿ ಆಗಿರ್ಬೋದು, ಅದೇ ರೀತಿ ಕೃಷ್ಣ, ಕಪಿಲೆ, ಕಾವೇರಿ ಇಂತಹ ಒಂದು ನದಿಯ ಸಮಾಗಮನ ದಡದ ಬಳಿ ನಾವು ಸ್ನಾನವನ್ನು ಎಲ್ಲರೂ ಕೂಡ ಮಾಡಿ ಅಲ್ಲಿ ಕುಲದೇವರನ್ನು ಮೊದಲನೇ ಬಾರಿಗೆ ನೆನೆಸಿಕೊಂಡು ನಂತರ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡಬೇಕು. ಹೇಗೆ ಅರ್ಘ್ಯವನ್ನು ಕೊಡ್ತಾರೆ, ಹೇಗೆ ನಾವು ಈ ಪೂಜಾ ವಿಧಾನಗಳನ್ನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ನದಿ ತೀರಕ್ಕೆ ಹೋದಾಗ ಮೊದಲು ಕಾಲಿನಿಂದ ನದಿಯ ನೀರನ್ನು ಸ್ಪರ್ಶವನ್ನು ಮಾಡಬಾರ್ದು. ಅದು ನಮಗೆ ಪಾಪವನ್ನು ಪರಿಹಾರ ಮಾಡ್ಕೊಳ್ಳೋದೆಲ್ಲ ದುಪ್ಪಟ್ಟು ಪಾಪವನ್ನು ತಂದು ಕೊಡುತ್ತೆ. ಯಾಕಂದರೆ ಮೊದಲು ನಾವು ಕೈಯಿಂದ ಹಾಗೂ ಕಣ್ಣಿಂದ ಒದ್ದೆಯನ್ನು ಮಾಡಿಕೊಂಡು ನಮಸ್ಕರಿಸಿ ಆ ತಾಯಿಯ ಒಂದು ನದಿಗೆ ನಾವು ಸ್ಪರ್ಶವನ್ನು ಮಾಡಬೇಕಾಗತ್ತೆ. ಕೆಲವರು ಏಕಾಏಕಿ ಹೋಗಿ ಧುಮುಕ್ಬಿಡ್ತಾರೆ, ಅಥವಾ ಕಾಲಿನಲ್ಲಿ ಹೀಗೆ ತಣ್ಣಗಿದೆಯಾ ನೀರು ಅಥವಾ ಬಿಸಿಗಿದೆಯಾ ಅಂತ ನೋಡ್ತಾರೆ. ಇದೆಲ್ಲ ಮಾಡೋದು ತಪ್ಪು. ಆದ್ದರಿಂದ ನಾವು ಹೋಗಿ ಕೈಯಿಂದ ನೀರನ್ನು ಸ್ಪರ್ಶವನ್ನು ಮಾಡಿ ನಂತರ ಅದನ್ನು ಕಣ್ಣಿಗೆ ಹೊತ್ಕೊಂಡು 3 ಬಾರಿ ನೀರಿನಲ್ಲಿ ಮುಳುಗಬೇಕು. ಕುಲದೇವನ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೈಸ್ಮಿನ್ ಸನ್ನಿಧಿ ಕುರು ಅಂತ ಈ ಶ್ಲೋಕವನ್ನು ಹೇಳಿಕೊಂಡು
ಈ 3 ಬಾರಿ ಮಿಂದೆದ್ದು ನಾವು ಯಾವುದೇ ಒಂದು ನದಿ ತೀರಕ್ಕೆ ಹೋದಾಗಲೂ ಮುಂಚೆನೇ ನಮ್ಮ ದಿನ ಕೈಕರ್ಯಗಳನ್ನು ಅಂದರೆ ಬಾತ್ರೂಮ್ಗಳಿಗೆ ಹೋಗೋದಾಗಲಿ ಮನೆಯಲ್ಲೇ ಒಂದು ಸಲ ಸ್ನಾನವನ್ನು ಮಾಡಿ ಹೋಗಬೇಕು. ಅಲ್ಲಿ ಹೋಗಿ ಸೋಪ್ ಹಾಕಿ ಉಜ್ಜಿಕೊಂಡು ತಲೆಗೆ ಶ್ಯಾಂಪು ಹಾಕಿ ಉಜ್ಜಿಕೊಂಡು ಇರುವಷ್ಟು ಪಾಪಗಳನ್ನು ನಾವು ತೊಳ್ಕೊಂಡು ಬರೋಕ್ಕೆ ಹೋಗೋದಲ್ಲ, ಇನ್ನು ಕಟ್ಕೊಂಡು ಬರ್ತೀವಿ. ದಯವಿಟ್ಟು ಅಂಥದ್ದನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಅದಕ್ಕೆ ಮನೆಯಲ್ಲೇ ಸ್ನಾನವನ್ನು ಮೊದಲನೆಗೆ ಮಾಡಿ ಹಾಗೂ ಶೌಚಾಲಯಗಳಿಗೆ ಏನಾದರೂ ಹೋಗಬೇಕಂದ್ರೆ ಅದನ್ನೆಲ್ಲ ಮುಗಿಸ್ಕೊಂಡು ನಂತರ ಅಲ್ಲಿಗೆ ಹೋಗಿ ಒಂದು ತಾಮ್ರದ ಚೊಂಬನ್ನು ಹಿಡ್ಕೊಂಡು ಹೋಗಬೇಕು. ಅಲ್ಲಿ ಹೋಗಿ 3 ಸಲ ನಿಂದೆದ್ದು ತಾಮ್ರದ ಚೊಂಬಿನಲ್ಲಿ ಒಂದು ಚೂರು ಅಕ್ಷತೆ, ಅರಿಶಿನ, ಕುಂಕುಮ, ತುಳಸಿ ದಳವನ್ನು ಹಾಕಿ ಇದ್ದರೆ ಅದನ್ನು ಹಾಕಲೇಬೇಕಾಗತ್ತೆ. ಯಾಕಂದರೆ ಕೃಷ್ಣಾರ್ಪಣ ವಸ್ತು ಅಂತ ಹೇಳಿದಾಗಲೇ ನಮ್ಮ ಪೂಜೆಗಳಿಗೆ ಒಂದು ಫಲವನ್ನು ಕೊಡುವಂತಹ ಹಾದಿ. ಅದರಿಂದ ಅದನ್ನು ನೆಕ್ಸ್ಟು ಪೂರ್ವ ದಿಕ್ಕಿನಲ್ಲಿ ಸೂರ್ಯನಿಗೆ ಒಂದು ಅರ್ಘ್ಯವನ್ನು ಕೊಟ್ಟು ನಂತರ ಕುಲದೇವರಿಗೆ ಕೊಟ್ಟು ನಂತರ ಗಂಗೆಗೆ ನಾವು ದಡಕ್ಕೆ ಬಂದು ತಲೆಯನ್ನೆಲ್ಲ ಒರೆಸಿಕೊಂಡು ಅದನ್ನು ನೀಟಾಗಿ ಕಟ್ಟಿಕೊಂಡು ಸೀರೆಯನ್ನು ಉಟ್ಕೊಂಡು ಅಥವಾ ಒಂದು ಮೈ ಪೂರ ಒಂದು ಬಟ್ಟೆಯನ್ನು ಹಾಕಿಕೊಂಡು ಕೈ ತುಂಬ ಬಳೆಯನ್ನು ಹಾಕಿಕೊಂಡು ಯಾವ ದೇವರಿಗೆ ಇದರಲ್ಲಿ ಶಿವ ಪಾರ್ವತಿಯನ್ನು ಪೂಜಿಸ್ತಾರೆ, ಲಕ್ಷ್ಮೀನಾರಾಯಣನನ್ನು ಪೂಜಿಸ್ತಾರೆ. ಮಾಡುವವರು ಅವರವರ ಅನುಕೂಲಕ್ಕೆ ಮಾಡ್ತಾರೆ. ಯಾವುದೇ ದೇವರನ್ನು ಮಾಡಿದ್ರೂ ಮುಕ್ಕೋಟಿಯ ದೇವರು ಅಲ್ಲಿ ಬಂದು ನೆಲೆಸಿದ್ದಾರೆ ಅಂತ ಅಂದ್ಕೊಂಡು ನಾವು ಪೂಜೆಯನ್ನು ಮಾಡಬೇಕು. ನಂತರ ಗೆಜ್ಜೆ ವಸ್ತ್ರಗಳನ್ನು ಏರಿಸಿ ನಂತರ ತುಪ್ಪದಿಂದ ಮಾಡಿರುವಂಥ ದೀಪಗಳನ್ನು ಬೆಳಗಿಸಿ ಬಾಗಿನವನ್ನು ನಾವು ಮನೆಯಿಂದಲೇ ತೆಗೆದುಕೊಂಡು ಹೋಗಿರಬೇಕು. ಮನೆಯಲ್ಲಿರುವಂತಹ ವಸ್ತುಗಳು ಅಂತ ಹೇಳಿದ್ರೆ ಮಡಿಯಿಂದ, ಅಂದರೆ ಈ ಮಡಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಒಂದು ಚೂರು ಗಂಜಲವನ್ನು ಎರಚಿ ಅದನ್ನು ಶುದ್ಧವನ್ನು ಮಾಡಿ ನಂತರ ಅದನ್ನು ಬಾಗಿನವನ್ನು ನೀರಿಗೆ ಬಿಟ್ಟು ನೀರಿಗೆ ಒಂದು ಪೂಜೆಯನ್ನು ಮಾಡಬೇಕು. ಮೊದಲು ಗಂಗೆ ಪೂಜೆಯನ್ನು ಮಾಡಬೇಕು. ಗಂಗೆ ಪೂಜೆ ಅಂತ ಹೇಳಿದ್ರೆ ನಾವು ಹೇಗೆ ಅರಿಶಿನ, ಕುಂಕುಮ, ಧೂಪದ ನೈವೇದ್ಯಗಳನ್ನು ನಾವು ಪ್ರತಿ ಒಂದು ವಿಗ್ರಹಕ್ಕೆ ಕೊಡ್ತೀವೋ ಪೂಜೆಯನ್ನು ಮಾಡಬೇಕಾದ್ರೆ ಅದೇ ರೀತಿ ಗಂಗೆಗೂ ಕೂಡ ಅಲ್ಲಿ ಗಂಗೆ ದೇವಿಯನ್ನು ಆಹ್ವಾನ ಮಾಡಿ ಒಂದು ತಾಮ್ರದ ಚೊಂಬಿನಲ್ಲಿ ನಾವು ಅರ್ಘ್ಯವನ್ನು ಬಿಟ್ಟಿರ್ತೀವಲ್ಲ ಅದೇ ಚೊಂಬಲ್ಲಿ ನೀರನ್ನು ತಂದು ಅದಕ್ಕೆ ಪೂಜೆಯನ್ನು ಮಾಡಿ ನಂತರ ಅದಕ್ಕೆ ಬಾಗಿನವನ್ನು ಏನು ತಂದಿರ್ತೀವಿ ಅದನ್ನು ನೀರಿಗೆ ಬಿಟ್ಟು, ಅಂದರೆ ಬಾಗಿನ ಮುತ್ತೈದೆ ಕೊಡು ಅಂತ ಎಲ್ಲ ಹೇಳಿ ಆ ಶ್ಲೋಕವನ್ನು ಹೇಳಿಬಿಟ್ಟು ತುಪ್ಪದ ದೀಪವನ್ನು ಹಚ್ಚಿಬಿಡಬೇಕು. ನಂತರ ಮಾಘ ಪುರಾಣವನ್ನು ಎಷ್ಟು ಅಧ್ಯಾಯಗಳಿದೆಯೋ ಅದನ್ನು ಸಂಪೂರ್ಣವಾಗಿ ಓದಬೇಕು. ಇದು ಕಡ್ಡಾಯವಾಗಿ ಮಾಡಲೇಬೇಕು. ಇಷ್ಟು ಪೂಜೆಯನ್ನು ಮಾಡಿದ್ಮೇಲೆ ಮಾಘ ಪುರಾಣವನ್ನು ನಾವು ಕೇಳಲೇಬೇಕಲ್ವ. ಅದರಲ್ಲಿ ಎಷ್ಟು ಜನ ಮಾಘ ಪುರಾಣವನ್ನು ಓದ್ತಾರೋ ಅದನ್ನು ಕೇಳ್ತಾರೋ ಅದು ಸಂಪೂರ್ಣ ಫಲವು ಅವರಿಗೆ ಸಿಗುತ್ತೆ ಅಂತ ಒಂದು ಶಾಸ್ತ್ರದಲ್ಲಿದೆ. ಆದ್ದರಿಂದ ಮಾಘ ಪುರಾಣವನ್ನು ತಪ್ಪದೇ ಹೇಳಬೇಕು, ಕೇಳಬೇಕು. ಇದು ಒಂದು ಪೂಜೆಯ ಒಂದು ವಿಶೇಷತೆ. ಇದು ಗಂಗೆ ಪೂಜೆಯ ಒಂದು ವಿಶೇಷತೆ. ಹಾಗೂ ಮಾಘ ಮಾಸದಲ್ಲಿ ಮಹಿಳೆಯರು ಹಾಗೂ ಎಲ್ಲರೂ ಕೂಡ ದಂಪತಿಗಳು ಕೂಡ ಈ ಪೂಜೆಯನ್ನು ಮಾಡ್ಬೋದು. ಮದುವೆ ಆಗದೇ ಇರೋರು, ಮದುವೆ ಆಗೋರು ಸುದೀರ್ಘವಾಗಿ ಒಂದು ಮುತ್ತೈದೆತನ ನಮಗೆ ಇರಲಿ, ನಮಗೆ ಪ್ರಾರಬ್ಧ ದೋಷಗಳು ಏನೇ ಇದ್ದರೂ ಅದು ನಶಿಸಿ ಮಂಗಳವನ್ನು ಉಂಟು ಮಾಡಿಕೊಡಲಿ ಅಂತ ನಮಗೆ ನಾವು ಮಾಡದೇ ಇದ್ದರೂ ನಮ್ಮ ಪೂರ್ವಜರು ಮಾಡಿರುವಂತಹ ಪಾಪಕರ್ಮಗಳನ್ನು ಕೂಡ ಇದರಲ್ಲಿ ನಾವು ಈಸಿಯಾಗಿ ಪುಣ್ಯವನ್ನು ಒಂದು ಗಳಿಸಿ ಪಾಪವನ್ನು ಕಳೆದುಕೊಳ್ಬೋದು. ಏನು ಅಷ್ಟೊಂದು ಶಕ್ತಿ ಇದೆಯಾ ಈ ನದಿ ಸ್ನಾನಕ್ಕೆ ಅಂತ ಕೇಳ್ಬೋದು. ಪ್ರತಿಯೊಂದು ನದಿಗೂ ಪ್ರತಿಯೊಂದು ಹಿನ್ನೆಲೆ ಇದೆ. ನಮ್ಮ ಕುಮಾರಧಾರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯು ಒಂದು ಅಸುರನನ್ನು ಸಂಹಾರ ಮಾಡಿ ಬಂದಂತಹ ಆ ಅಸ್ತ್ರಗಳನ್ನು ತೊಳೆದಂತಹ ಜಾಗವೇ ಕುಮಾರಧಾರ. ಅಲ್ಲಿ ಎಷ್ಟೋ ಜನ ಸ್ನಾನವನ್ನು ಮಾಡಿದ್ರೆ ಚರ್ಮದ ಕಾಯಿಲೆಯಿಂದ ಬಳಲ್ತಿರೋರಿಗೆ ಎಷ್ಟೋ ಜನಕ್ಕೆ ಮುಕ್ತಿ ನೀಡಿದೆ. ಅದೇ ರೀತಿ ನೇತ್ರಾವತಿ ನದಿಯಲ್ಲಿ ಧರ್ಮಸ್ಥಳದಲ್ಲಿ ಎಷ್ಟು ಜನ ಮುಂದೆದ್ದು ಹೇಳ್ತಾರೆ. ತುಂಗಭದ್ರಾ ನದಿ, ರಾಯರಿಗೆ ಹೋದಾಗ ತುಂಗಭದ್ರಾ ನದಿಯಲ್ಲಿ ಯಾರೂ ಕೂಡ ಸ್ನಾನ ಮಾಡದೆ ಬರದೇ ಇರೋರು ಯಾರೂ ಇಲ್ಲ. ಸ್ನಾನವನ್ನು ಮಾಡಿ ಅಲ್ಲಿನ ಒಂದು ವಿಶೇಷತೆ ಸಾನ್ನಿಧ್ಯಕ್ಕೆ ಒಂದು ಮೆರಗನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ಆದ್ದರಿಂದ ಈ ನದಿ ಸ್ನಾನಕ್ಕೆ ತುಂಬಾ ಮಹತ್ವವಿದೆ. ಅದಾದಮೇಲೆ ನೀವೆಲ್ಲ ಪ್ರೇಕ್ಷಣೀಯ ಸ್ಥಳಕ್ಕೆ ಸುತ್ತಮುತ್ತ ದೇವಾಲಯಗಳಿಗೆ ಹೋಗಿ ಅಲ್ಲೇ ದೇವಾಲಯದಲ್ಲಿ ಊಟವನ್ನು ಮಾಡಿದ್ರೆ ಅದರಂಥ ಪುಣ್ಯ ಇನ್ಯಾವುದು ಇಲ್ಲ ಅಂತಲೇ ಹೇಳ್ಬೋದು. ನಂತರ ಗೋವಿಗೆ ದಾನವನ್ನು ಕೊಡಬೇಕು. ಬ್ರಾಹ್ಮಣ ಮುತ್ತೈದೆಯರು ಇದ್ದರೆ ಕೂಡ ಅವರಿಗೆ ಯಾಕೆ ಬ್ರಾಹ್ಮಣ ಮುತ್ತೈದೆಯರಿಗೆ ಕೊಡಬೇಕು, ಬೇರೆಯವರಿಗೆ ಯಾಕೆ ಕೊಡಬಾರ್ದು ಅಂತ
ಕೇಳ್ಬೋದು. ಬ್ರಾಹ್ಮಣ ಮುತ್ತೈದೆಯರು ಅಂತ ಹೇಳಿದ್ರೆ ಅವರಿಗೆ ಶಾಸ್ತ್ರಬದ್ಧವಾಗಿ ಅವರು ಪೂಜೆಯನ್ನು ಮಾಡಿರ್ತಾರೆ. ಯಾಕಂದರೆ ಅದಕ್ಕೆ ಆದ ಒಂದು ನಿಯಮಗಳಿರುತ್ತೆ. ಯಾವುದೇ ಒಂದು ಪೂಜೆಗೆ ಅದರದೇ ಆದ ನಿಯಮವಿರುತ್ತೆ. ಅವರ ಭಕ್ತಿಗೆ ಮೀಸಲಾಗಿರುತ್ತೆ. ಆದ್ದರಿಂದ ಬಾಗಿನವನ್ನು, ಎಲೆ ಅಡಿಕೆಯನ್ನು, ಕುಂಕುಮವನ್ನು ಎಲ್ಲ ಮುತ್ತೈದೆಯರಿಗೆ ಕೊಡಬೇಕು. ಆದರೆ ಹಿರಿಯ ಮುತ್ತೈದೆ ಅಥವಾ ಬ್ರಾಹ್ಮಣ ಮುತ್ತೈದೆ ಯಾರಾದರೂ ಇತ್ತು ಅಂತ ಹೇಳಿದ್ರೆ ಅವರಿಗೆ ಕೊಟ್ಟು ನಮಸ್ಕಾರ ಮಾಡಬೇಕು. ನಂತರ ಆ ಬಾಗಿನದಲ್ಲಿ ಏನೇನು ಇಡಬೇಕು ಅಂತ ಹೇಳಿದ್ರೆ 9 ಥರ ಧಾನ್ಯಗಳಿಡಬೇಕು. ಆಮೇಲೆ ಹೆಣ್ಣು ಮಕ್ಕಳಿಗೆ ಇಷ್ಟಪಡುವಂತಹ ಬಳೆ ಬಿಚ್ಚಾಲೆ, ಎಲೆ ಅಡಿಕೆ, ದಕ್ಷಿಣೆ, ಹೂವು, ಬಾಳೆಹಣ್ಣು ಹಾಗೂ ಈ ರೀತಿಯಾದ ಒಂದು ಸಾಮಗ್ರಿಗಳನ್ನು, ಕುಪ್ಸವನ್ನು ಇಡಬೇಕು, ರೌಕೆ ಬಟ್ಟೆಯನ್ನು ಇಡಬೇಕು. ಇದೆಲ್ಲ ಇಟ್ಟು ನಾವು ನೀರಿನಲ್ಲಿ ಬಿಟ್ಟರೆ ಮುಳುಗೋಗಲ್ವಾ ಅಂತ ಕೇಳ್ತಾರೆ. ಆದರೆ ಇದನ್ನು ಒಂದು ಸಮತೋಲನದಲ್ಲಿ ಇಟ್ಟು, ಬ್ಯಾಲೆನ್ಸ್ ಆಗೋ ರೀತಿಯಲ್ಲಿ ಇಟ್ಟು ಅದನ್ನು ಬಿಡಬೇಕಾಗತ್ತೆ. ಬಿಟ್ಟಾಗ ಅದಕ್ಕೆ ಅದರದ್ದೇ ಆದ ಒಂದು ಮಹತ್ವ ಇರುತ್ತೆ. ನಿಮಗೆ ವರ್ಷ ಪೂರ್ತಿ ಒಂದು ಸುಮಂಗಲಿತನ ಹಾಗೂ ಆರೋಗ್ಯತನ ನಿಮಗೆ ಕಾಪಾಡುತ್ತೆ ಅಂತಲೇ ಹೇಳ್ಬೋದು. ಇದು ಇವತ್ತಿನ ಒಂದು ಮಾಘ ಸ್ನಾನದ ಹಾಗೂ ಮಾಘ ಹುಣ್ಣಿಮೆಯ ಒಂದು ವೈಶಿಷ್ಟ್ಯತೆಯ ವಿಡಿಯೋ. ಎಲ್ಲರೂ ಕೂಡ ನದಿ ತೀರಕ್ಕೆ ಹೋಗಿ ಸ್ನಾನ ಮಾಡಲಿಕ್ಕೆ ಹೋಗಿ ಅಂತ ಹೇಳ್ತೀವಿ. ಯಾರು ಇದಕ್ಕೆ ಅಂತಲೇ ಎಷ್ಟೋ ಹೆಣ್ಣು ಮಕ್ಕಳು ಟ್ರಿಪ್ಪಿಗೆ ಅಂತ ಹೊರಟಿರ್ತಾರೆ. ನಾವು ಕೂಡ ಹೊರನಾಡಿಗೆ ಹೋಗ್ತಾ ಇದ್ದೀವಿ. ಹೊರನಾಡು ಅನ್ನಪೂರ್ಣೇಶ್ವರಿಯ ಬಳಿ ಹೋಗಿ ನಾವು ಅಲ್ಲಿ ಈ ಒಂದು ಪೂಜಾ ಕೈಂಕರ್ಯಗಳನ್ನು ಮುಗಿಸಿಕೊಂಡು ಸುತ್ತಮುತ್ತಲಿನ ಒಂದು ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡ್ಕೊಂಡು ಬರೋದಿದೆ. ಆದ್ದರಿಂದ ನಿಮಗೂ ಹೋಗಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿರುವಂತಹ ಒಂದು ತಾಮ್ರದ ಚೊಂಬಿಗೆ ನಿಮ್ಮ ಮನೆಯಲ್ಲಿ ಬರುವಂತಹ ಕಾವೇರಿ ನೀರನ್ನೇ ಹಾಕಿ ಅದಕ್ಕೆ ಪೂಜೆಯನ್ನು ಮಾಡಿ, ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆನೇ ಸ್ನಾನವನ್ನೆಲ್ಲ ಮಾಡಿ ಪೂಜೆಯನ್ನು ದೇವರ ಮನೆಯಲ್ಲಿ ಮಾಡಿ ಒಂದು ನೈವೇದ್ಯವನ್ನು ಮಾಡಿ 4 ಜನಕ್ಕೆ ಊಟವನ್ನು ಹಾಕಿ ಗೋವಿಗೆ ಒಂದು ನೈವೇದ್ಯವನ್ನು ಕೊಟ್ಟು ನಂತರ ಮುತ್ತೈದೆಯರಿಗೆ ಒಂದು ಬಾಗಿನ ಕೊಡಿ ಅಂತ ಹೇಳ್ತೀನಿ. ಆದ್ದರಿಂದ ಈ ಒಂದು ಮಾಘ ಹುಣ್ಣಿಮೆ ಎಲ್ಲರಿಗೂ ಸಕಲ ಪ್ರಾಪ್ತಿಯನ್ನು, ಸಕಲ ಸಂತೋಷ, ಆರೋಗ್ಯವನ್ನು, ನೆಮ್ಮದಿಯನ್ನು ಕೊಡಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.